ಟೇಸ್ಟೆಲ್ಲ ಕಲ್ ಮಾಡ್ಕೊಂಡ್ಬಿಟ್ಟಿದ್ಯಾ? ತುಂಬ ಮುದ್ದ ಕಾಣಿಸ್ತದೆ. ಓ ಹೊಸ ಡ್ರೆಸ್ಸಾ? ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ಮಾಯಿಶ್ಚರೈಸರ್ ಹಚ್ಕೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ. ಸ್ಕಿನ್ ತುಂಬ ಸ್ಮೂತ್ ಆಗಿದೆ. ಏನ್ ಮಾಡ್ತಿದ್ದೀರಾ ಸಾಹೇಬ್ರೆ? ಭೂಮಿ, ಏನು ಗೊತ್ತಾ, ಇಷ್ಟು ದಿನ ನಾವು ತುಂಬ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಭೂಮಿ. ಮನೇಲೆಲ್ಲರೂ ನಾವು ಹನಿಮೂನ್ಗೆ ಹೋಗಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಾವು ಅದೆಲ್ಲ ಬೇಡ, ಏನೋ ಜುಮ್ಮಲೆ ಅಂತ ಮಾತಾಡ್ಕೊಂಡ್ಬಂದಿದ್ದೀವಿ. ನಾವ್ಯಾಕೆ ಅವ್ರ ಮಾತನ್ನ ನಿಜ ಮಾಡಬಾರ್ದು? ಸಾಹೇಬ್ರೆ ಅರ್ಥ ಮಾಡ್ಕೋ ಭೂಮಿ. ಎಲ್ಲನೂ ಬಿಡಿಸಿ ಹೇಳೋದಕ್ಕಾಗಲ್ಲ. ಈ 4 ಗೋಡೆ ಮಧ್ಯೆ ಏನಾಗುತ್ತೋ ಅದೇನೂ ಆಗಿಲ್ಲ ಅನ್ಕೊಂಬಿಡು. ಬಾ. ಯಾವ ಜುಂಬು ನೋಡು, ಈಗ ನಮ್ಮಿಬ್ರು ಮಧ್ಯೆ 2 ಅಡಿ 3 ಅಡಿ ಗ್ಯಾಪ್ ಎಲ್ಲ ಚಾನ್ಸೇ ಇಲ್ಲ. ಒಂದಕ್ಕೆ ನೋಡು, ಇಲ್ಲಿ ನಮ್ಮನ್ನ ಯಾರು ನೋಡ್ತಿಲ್ಲ. ಪ್ಲೀಸ್ ಈ ಕ್ಷಣನ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಆಮೇಲೆ ನೀನೇ ರಿಗ್ರೆಟ್ ಮಾಡ್ಕೊತ್ಯಾ. ಭೂಮಿ, ನೀನು ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಭೂಮಿ. ಈ ಕೆಟ್ಟ ಪ್ರಪಂಚದಲ್ಲಿ ನಾವು ಒಳ್ಳೆಯವರಾಗಿದ್ರೆ ನಮ್ಮನ್ನು ಬದುಕೋದಕ್ಕೆ ಬಿಡಲ್ಲ ಭೂಮಿ. ನಾವು ಕೆಟ್ಟವರಾಗ್ಬೇಡ. ಆಗ ಪ್ರಪಂಚ ಕೆಟ್ಟದು, ನಾವು ಕೆಟ್ಟದು, ಚೆನ್ನಾಗಿರುತ್ತೆ ಭೂಮಿ ಒಂಥರ. ಈ ಕ್ಷಣನ ಮರ್ತು ಬಿಡ್ತೀನಿ. ಸಾಹೇಬ್ರೆ ಬೇಡ, ಈಗ ಬೇಡ 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 ಸಾಹೇಬ್ರೆ. ಸಾಹೇಬ್ರೆ ಸಾಹೇಬ್ರೆ, ಯಾಕೆ ಸಾಹೇಬ್ರೆ ಹೀಗೆ ನೋಡ್ತಿದ್ದೀರಾ? ಬಾಕು. ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆಯಾ? ಏನು ಕರ್ಲ್ ಮಾಡ್ಕೊಂಡ್ಬಿಡ್ತಿದ್ಯಾ ಅಂತ ಕೇಳೋಣ ಅಂತಿದ್ದೆ. ನನ್ನ ಡ್ರೆಸ್ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ನನ್ನ ಕೈ ಸಾಫ್ಟಾಗಿ ಸ್ಮೂತ್ ಆಗಿದೆಯಾ? ಮಾಯಿಶ್ಚರೈಸರ್ ಹಚ್ಕೊಂಡ? ಅಲ್ಲ ಇದೇ ಇರೋ, ನಾನೇನು ಹೇಳಬೇಕು ಅಂತಿದ್ನೋ ಅದೆಲ್ಲ ನೀನೇ ಹೇಳ್ತಿದ್ಯಾ? ಹಾಗಾದರೆ ನೀವು ನನಗೆ ಭೂಮಿ ನೋಡು, ನಿನ್ನ ಮನಸ್ಸಿನ ಮಾತು ನನಗೆ ಅರ್ಥ ಆಗೋಯ್ತು. ಮನೆಯವರು ನಮ್ಮನ್ನ ಹನಿಮೂನ್ ಕಳಿಸಿರ್ಬೋದು, ಆದರೆ ನಾವು ಮಾತಾಡ್ಕೊಂಡಿದ್ದೀವಿ ಜುಂಬೋಲೆ 2 ಫೀಟ್ ಡಿಸ್ಟೆನ್ಸ್, ನಾವು ಕಂಟ್ರೋಲಲ್ಲಿ ಇರಬೇಕು ಅಂತ ತಾನೇ ಮಾತಾಡ್ಕೊಂಡು ಬಂದಿರೋದು. ನನಗೆ ಅರ್ಥ ಆಗುತ್ತೆ, ನಾವಿಬ್ಬರೇ ಇದ್ದೀವಿ ಒಂಟಿಯಾಗಿ ಒಂದೇ ರೂಮಲ್ಲಿ ಅಂತ ಹೇಳಿದಾಗ ಕಂಟ್ರೋಲ್ ತಪ್ಪಬೇಕು ಅಂತ ಮನ್ಸಿಗೆ ಅನಿಸುತ್ತೆ. ಆದರೆ ನಾವು ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಬೇಕು. ಅರ್ಥ ಆಯ್ತಾ? ಪ್ಲೀಸ್ ಭೂಮಿ, ನಾನು ಶೀಲ್ವಂತ, ನೀನು ಶೀಲ್ವಂತೆ ಅಪ್ಸರೆ. ನೀವು ಮೈಂಡಲ್ಲಿ ಯಾವಾಗಲೂ ಇಟ್ಕೊಂಡಿರು, ಓಕೆನಾ? ಆದರೂ ಪ್ಲೀಸ್ ಭೂಮಿ, ಇನ್ನೇನು ಮಾತಾಡಬೇಡ. ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊ. ನಿನ್ನನ್ನು ನೀನು ಕಂಟ್ರೋಲಲ್ಲಿ ಇಟ್ಕೊ. ಸಾಹೇಬ್ರೆ, ನಾನು ಇವ್ರನ್ನ ಇವ್ರು ತಾನೇ ನನ್ನ ಅಯ್ಯೋ, ನಾನು ಬರ್ತಾ ಹುಚ್ಚಿ ಭೂಮಿ ಆಗ್ತಿದ್ದೀನ ಇವ್ರೆ. ಈಗ Oh God, thank God. Baby, thank you so much. ಯಾಕೆ ಮಾಮ್, ನಿನ್ ಗುಟ್ಟೆಲ್ಲ ರಟ್ಟಾಗ್ಬಿಡುತ್ತೆ ಅಂತ ಫುಲ್ ಗಾಬರಿ ಆಗೋಗಿತ್ತಾ? ಈ ಗಾಳಿ ಮಳೆಯಲ್ಲಿ ಛತ್ರಿ ಬಂದ ಹಾಗೆ ನೀನ್ ಬಂದು ನನ್ನ ಕಾಪಾಡ್ಬಿಟ್ಟೆ. ವಾಟ್? ಛತ್ರಿನಾ? ಐ ಮೀನ್ ಕರೆಕ್ಟ್ ಟೈಮಿಗೆ ಬಂದು ನನ್ನನ್ನು ಕಾಪಾಡ್ದೆ ಅಂತ ಹೇಳಿದೆ. ಹೌದು, ಅದು ಹೇಗೆ ನೀನು ನನ್ನ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದೀನಿ ಅಂತ ಕಂಡು ಹಿಡಿದೆ? ಅದು ಅವರಿಬ್ಬರಿಗೂ ರೀಸನ್ ಕೊಡಕ್ಕಾಗದೆ ಒಂಥರ ಈ ಮೀನನ್ನ ನೀರಿಂದ ತೆಗೆದು ಪಾತ್ರೆಯಲ್ಲಿ ಹಾಕಿದಾಗ ಮಿಲಮಿಲ ಅಂತ ಒದ್ದಾಡುತ್ತಲ್ಲ, ಆ ಥರ ನೀ ಆಡ್ತಿರೋದನ್ನ ನೋಡಿ ನಂಗೆ ಏನೋ ಒಂದು ಡೌಟ್ ಬಂತು ಮಾಮ್. ನೀನಂತೂ ಯಾವ್ದಾರೊಂದು ಖತರ್ನಾಕ್ ಐಡಿಯಾ ಮಾಡಿರ್ತೀಯ ಅಂತ. ಹೇಗೂ
ಎಲ್ಲರೂ ಆ ಶಾರದಾ ಮತ್ತೆ ಮನಸ್ವಿನಿನ ಹುಡುಕ್ತಾ ಇದ್ದಾರೆ ಅಲ್ವಾ, ಅದಕ್ಕೆ ಒಂದು ಬಾಲ್ ಎಸ್ದೆ. ಅದು ನೋಡಿದ್ರೆ ಕೊನೆ ಬಾಲ್ಗೆ ಸಿಕ್ಸರ್ ಆಗಿ ಇಡೀ ಮ್ಯಾಚ್ ಸಕ್ಸಸ್ ಆಗೋಯ್ತು. ಅಬ್ಬಾ, ನನಗಂತೂ ಫೈನಲ್ ಮ್ಯಾಚ್ ಗೆದ್ದಷ್ಟು ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಇಟ್ಸ್ ಓಕೆ. ಇವಾಗ ಹೇಳು ಮಾಮ್, ಆ ಫೋಟೋ ನಿನಗೆ ಯಾಕೆ ಬೇಕಿತ್ತು? ಮಾಮ್, ನನ್ನ ಹತ್ರ ಹೇಳೋದಕ್ಕೂ ಅಶ್ವಿನಿ ಕಳ್ಸಕ್ಕೆ. ವಾಟ್? ಒಂದು ಡಾಂಕಿ ಇನ್ನೊಂದು ಮಂಕಿ ಫೋಟೋ ಇಟ್ಕೊಂಡು ಏನು ಮಾಮ್ ಮಾಡುತ್ತೆ? ಅದೆಲ್ಲ ನಂಗೆ ಗೊತ್ತಿಲ್ಲ ಬೇಬಿ. ಈಗ ಸದ್ಯಕ್ಕೆ ಅವಳ ಬಾಯಿ ಮುಚ್ಚಿಸ್ಬೇಕು ಅಂದರೆ ಫೋಟೋನ ನಾನು ಅವಳಿಗೆ ಕಳಿಸ್ಬೇಕು. ಇಲ್ಲಿ ಮೊಬೈಲ್. ವೇಟ್ ಎ ಮಿನಿಟ್. ಅಸಲಿ ಆಟನ ಈಗ ಶುರು ಮಾಡ್ತೀನಿ. ಇನ್ನು ಮುಂದೆ ರಾಣಿ ಯಾರಾಗ್ತಾರೆ, ರಾಕ್ಷಸಿ ಯಾರಾಗ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಅಬ್ಬಾ, ಸದ್ಯ ಅವಳಿಗೆ ಬೇಕಾಗಿದ್ದನ್ನ ಕಳಿಸಿದ್ದಾಯ್ತು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಇನ್ನು ಆದಷ್ಟು ಬೇಗ ಅಂಜು ಮದ್ವೆನ ನಚ್ಚಿ ಜೊತೆ ಮಾಡಿ ಮುಗಿಸ್ಬಿಡ್ಬೇಕು. ಅಚಿತ್ ಯಾವತ್ತಿದ್ರೂ ನನಗೆ ಸ್ವಂತ. ಅವನನ್ನ ನನ್ನಿಂದ ಕಿತ್ಕೊಂಡಿರೋ ಭೂಮಿ ಅದು ಹೇಗೆ ಅವನ ಜೊತೆ ಸಂಸಾರ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳೇಬೇಕು. ಇದಕ್ಕೆ ಅಪ್ಪು ಹೆಲ್ಪ್ ತಗೊಳ್ಳೋದೇ ಬೆಟರ್ ಚಾಯ್ಸ್. ಅಂಜು ಅಪ್ಪು ಬರ್ಲೇ ಇಲ್ವಲ್ಲ? ಅಂಜು, ಅಪ್ಪು, ಬೇಗ ಊಟಕ್ಕೆ ಬನ್ನಿ. ಅಜಿತ್ ಹೇಳಿದ ಮೇಲೆ ಏನು ಫೋನ್ ಮಾಡಿದ್ನಾ? ಸುಖವಾಗಿ ತಲುಪಿದ್ರ ತಾನೇ ಅವರು? ಅಜ್ಜಿ ಅವ್ರು ಹೋಗಿರೋದು ಹನಿಮೂನ್ಗೆ ತಾನೆ, ಮತ್ತು ನಾವನ್ನೆಲ್ಲ ನೆನ್ಪಿಟ್ಕೊಂಡು ಕಾಲ್ ಮಾಡ್ತಾರಾ? ಅದರಲ್ಲೂ ನನ್ನ ಬ್ರೋ ಇದಾನಲ್ಲ, ಸ್ಟೇಷನಿಂದ ಕಾಲ್ ಬಂದರೆ ಡಿಸ್ಟರ್ಬ್ ಆಗತ್ತೆ ಅಂತ ಫೋನನ್ನು ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿರ್ತಾನೆ ನೋಡಿ. ಚಾನ್ಸೇ ಇಲ್ಲ. ಯಾವ್ದಾದ್ರು ಎಮರ್ಜೆನ್ಸಿ ಕಾಲ್ ಬರ್ಬೋದು ಅನ್ನೋ ಕಾರಣಕ್ಕೆ ಅಜಿತ್ ಪಾಪ ಅವ್ನ ಫೋನ್ನ ಯಾವತ್ತೂ ಸೈಲೆಂಟ್ ಮಾಡೋಕೆ ಕೂಡ ಇಡಲ್ಲ. ಸುಮ್ಮನೆ ನೀನು. ಅಬ್ಬಾ ನೋಡಿದ್ರಾ? ಪ್ರೊಫೆಷನ್ ಬಗ್ಗೆ ಮಾತಾಡಿದ ತಕ್ಷಣ ಮಾವ ದೊಡ್ಡಳ್ಯ ಒಂದಾಗ್ಬಿಟ್ರು. ಆಯ್ತು, ಇರ್ಲಿ ಬಿಡಿ ಮಾವ, ನೀ ಪೊಲೀಸರೇ ಮುಂದೆ ಹೋಗಿ, ನಾವು ಡಾಕ್ಟರ್ ಎಲ್ಲ ಹಿಂದೆ ಬರ್ತೀವಿ, ಸರಿನಾ? ತರ್ಲೆ, ಸುಮ್ನೆ ಊಟ ಮಾಡು. ಅಜಿತ್ ಆಗ್ಲೇ ಫೋನ್ ಮಾಡಿ ಅಮ್ಮ ಬಂದು ಹುಷಾರಾಗಿ ತಲುಪಿದೀವಿ ಅಂತ ಹೇಳ್ದ. ಹಾಗೇನೆ ಅಲ್ಲಿ ನಿಮ್ಮ ಅಪ್ಪನ ಫ್ರೆಂಡ್ ಇದಾರಲ್ಲ, ಅವರು ಅಜಿತ್ಗೆ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಟ್ಟಿದಾರಂತೆ. ಹೇಗೋ ಒಟ್ನಲ್ಲಿ ಅವರಿಬ್ರು ಅಲ್ಲಿ ಯಾವ ಟೆನ್ಷನ್ ಇಲ್ಲದೆ ಆರಾಮಾಗಿ ಕಾಲ ಕಳೆದು ಬಂದ್ರೆ ಸಾಕು ಅಲ್ವಾತ್ತೆ? ನಮಗೂ ಅದೇ ಬೇಕು. ಮಾ, ಅವರಿಬ್ರಿಗೆ ರೆಸಾರ್ಟ್ ಫೋಟೋ ಒಂದ್ಸರಿ ಕಳ್ಸಕ್ ಹೇಳು, ಹೇಗಿದೆ ಅಂತ ನೋಡೋಣ. ಯಾಕಕ್ಕ ಬಾವನ್ ಜೊತೆ ಸೆಕೆಂಡ್ ಹನಿಮೂನ್ಗೆ ಹೋಗೋ ಪ್ಲಾನ್ಸ್? ಇಂತ ಅಲ್ಲೇ ಅವ್ರ ನನ್ನ ಕೈಗೆ ಸಿಗಲ್ಲ, ಇನ್ನು ಹನಿಮೂನ್ಗೆ ಹೋದೆ ನೀನು. ರೆಸಾರ್ಟ್ ಚೆನ್ನಾಗಿದ್ರೆ ನಾವೆಲ್ಲರೂ ಒಂದ್ಸರಿ ಹೋಗೋಣ ಅಂತ ಅಷ್ಟೇ. ಹೌದು, ನಾವೆಲ್ಲ ಆಚೆ ಹೋಗಿ ಎಷ್ಟೊಂದು ದಿನಗಳೇ ಆಗೋಯ್ತು. ನನ್ನ ಮದ್ವೆಗಿಂತ ಮುಂಚೆ ನಾವೆಲ್ಲರೂ ಒಂದ್ಸಲ ಔಟಿಂಗ್ ಹೋಗೋಣ. ನಿಮ್ಮ ಬಾಯಲ್ಲಿ ಮಾತು ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಸರಿ, ನಾವೆಲ್ಲ ಒಂದಿನ ಹೋಗಿ ಬರೋಣ. ಆಯ್ತಪ್ಪ. ಆಮೇಲೆ ಬರ್ತಿದ್ದ ಹಾಗೆ ಅಂಜು ಮದುವೆ ಮುಗಿಸ್ಬಿಡೋಣ. ಸರಿ, ಹಾಗಾದ್ರೆ ಅಜಿತ್ಗೆ ಈಗಲೇ ಫೋನ್ ಮಾಡಿ ಫೋಟೋ ಕಳ್ಸೋದಕ್ಕೆ ಹೇಳ್ತೀನಿ, ಸರಿನಾ? ಮದರ್ ಇಂಡಿಯಾ, ನೀನ್ ಕಾಯ್ತಾ ನಿಂತಿದ್ಯಾ? ಹೇಳೋಗು. ಹೀರೋ, ಅವ್ರಿಗೆ ಊಟ ಬಡಿಸ್ಬಿಟ್ಟು ಹೇಳ್ತೀನಿ, ನೀವು ಕೂತ್ಕೊಳ್ಳಿ ಊಟಕ್ಕೆ. ಒಟ್ನಲ್ಲಿ ನಮ್ಮ ಶಾರದಾ ಅತ್ತೆ, ಮನಸ್ವಿನಿ ಇಬ್ರು ಸಿಕ್ಬಿಟ್ರೆ ನಮ್ಮ ಮನೆ ಫುಲ್ ಪ್ಯಾಕೇಜ್ ಆಗೋಗ್ಬಿಡತ್ತೆ. ಸಾಹೇಬ್ರೆ, ಇಲ್ಲೂ ಜುಂಬಲೆ ಜುಂಬಲೆ. ಭೂಮಿ, ನೀನು ಜುಂಬೋಲೆ, ನಾನು ಜುಂಬೋಲೆ, ಇಲ್ಲಿಗೆ ಬಂದಿರೋರೆಲ್ಲ ಜುಂಬೋಲೆ. ಅಷ್ಟೇ ಯಾಕೆ, ಈ ಪ್ರಪಂಚದಲ್ಲಿ ಇರೋರೆಲ್ಲ ಜುಂಬೋಲನೆ. ಒಂದ್ಸಲಿ ಜುಂಬೋಲೆ ಜುಂಬೋಲೆ ಅನ್ಬಿಡಿ. ಜುಂಬೋಲೆ ಜುಂಬೋಲೆ. ಸಾಹೇಬ್ರೆ, ಅದೆಲ್ಲ ಸರಿ, ಇಲ್ಲಿ ನಾವು ಚಿಕ್ಕ ಮಕ್ಳುಗಳ ತರ ಆಟ ಆಡೋ ಅವಶ್ಯಕತೆ ಇದೆಯಾ? ಅಲ್ಲ ಸಾಹೇಬ್ರೆ, ಇಲ್ಲಿ ಬಂದಿರೋರೆಲ್ಲ ಒರಿಜಿನಲ್ ಕಪಲ್ಸು, ನಾವಿಲ್ಲಿ ಡೂಪ್ಲಿಕೇಟ್ ಕಪಲ್ಸು.
ನಮ್ಗೇನ್ ಕೆಲ್ಸ ಇಲ್ಲಿ? ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ನನಗೆ. ಅದಕ್ಕೆ ತಾನೇ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ನೋಡಿ ಸಾಹೇಬ್ರೆ, ಇವರೆಲ್ಲ ಒರಿಜಿನಲ್ ಕಪಲ್ಸು. ಆಟ ಆಡ್ಕೊಳ್ಳಿ. ನನಗೇನೋ ಆಟ ಎಲ್ಲ ಆಡೋಕ್ಕೆ ಇಷ್ಟ ಇಲ್ಲ. ನಾವು ಹೆಂಗಿದ್ರು ಡ್ಯೂಪ್ಲಿಕೇಟ್ ಅಲ್ವಾ, ನಾವು ಅಲ್ಲೆಲ್ಲಾದ್ರೂ ಕುತ್ಕೊಂಡು ಮಜಾ ಮಾಡೋಣ. ಈ ಇವೆಂಟ್ನ ಅರೇಂಜ್ ಮಾಡಿರೋದೆ ದತ್ತ ಅಂಕಲು ನಮಗೋಸ್ಕರ. ಇಲ್ಲಿ ನಾವೇ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅಂಕಲು ಇಮಿಡಿಯೇಟಾಗಿ ಫೋನ್ ಮಾಡ್ಬಿಟ್ಟು ಅಪ್ಪನ ಹತ್ರ ಕಂಪ್ಲೀಟ್ ಪೋರ್ಟ್ ಕೊಡ್ತಾರೆ. ಆಮೇಲೆ ನಮ್ಮಪ್ಪ ಎಲ್ಲರೂ ಪಾರ್ಲಿಮೆಂಟ್ ಮೀಟಿಂಗಲ್ಲಿ ಕುತ್ಕೊಂಡು ಒಂದೊಂದೇ ಕ್ವಶನ್ಸ್ಗಳನ್ನ ನಿಮಗೆ ಬುಲೆಟ್ ಹಾಕ್ತಂಗೆ ಹಾಕ್ತಾರೆ. ಆಮೇಲೆ ನೀನು ಆನ್ಸರ್ ಮಾಡಬೇಕು. ಆಮೇಲೆ ನಮ್ಮ ಮೂಡೆಲ್ಲ ಹಾಳಾಗುತ್ತೆ ಅಷ್ಟೇ. ಏನಂದ್ರಿ ನೀವು? ಮನೇಲಿ ಎಲ್ಲರೂ ಮೂಡ್ ಹಾಳಾಗುತ್ತೆ ಅಂತ ಹೇಳಿದ್ದು. ಯಾಕಂದ್ರೆ ಮನೆಯವರೇ ಅಲ್ವಾ ನಮ್ಮನ್ನ ಇಲ್ಲಿ ಕಳಿಸಿದ್ದು ಆ ಉದ್ದೇಶಕ್ಕೆ. ಯಾವ ಉದ್ದೇಶ? ನೀವೇನ್ ಮಾತಾಡ್ತಿದ್ದೀರಾ ಅಂತನಾದ್ರೂ ನಿಮಗೆ ಗೊತ್ತಾ? ಉದ್ದೇಶ ಅಂತೆ ಹನಿಮೂನ್ ಅಂತ. ಏನಮ್ಮ ಊಟ ಆಯ್ತಾ? ನಮ್ಮೆಲ್ರದ್ದು ಊಟ ಆಯ್ತು ಕಣೋ. ನಿಮ್ದು ಊಟ ಆಯ್ತಾ? ಅದ್ ಸರಿ, ರೆಸಾರ್ಟ್ ಹೇಗಿದ್ಯೋ? ನಮ್ದು ಊಟ ಆಯ್ತಮ್ಮ. ರೆಸಾರ್ಟ್ ಒಂದು ಸಕ್ಕತ್ತಾಗಿದೆ. ನೀವ್ ಎಂಜಾಯ್ ಮಾಡ್ತಿದ್ದೀರಾ ತಾನೇ? ಅಯ್ಯೋ ಅಮ್ಮ, ನಮ್ ಜಾಯ್ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಕಾಗಲ್ಲ. ನಮ್ ಹಾಗೆ ಇಲ್ಲೂ ಎಷ್ಟೊಂದು ಕಪಲ್ಸ್ಗಳು ಬಂದಿದಾರಮ್ಮ. ಅಯ್ಯೋ ಪೆದ್ದ, ಅವರೆಲ್ಲ ಹೆಸರಿಗೆ ಮಾತ್ರ ಕಪಲ್ಸ್ ಕಣೋ. ನಿಜವಾದ ಕಪಲ್ಸ್ ಅಂದ್ರೆ ಅದು ನೀವಿಬ್ರೇನೆ. ಎಲ್ಲಿ ಅನ್ಯೋನ್ಯತೆ ಇರುತ್ತೋ ಅವರೇ ನಿಜವಾದ ಗಂಡ ಹೆಂಡತಿ. ನಿಜ? ಕರೆಕ್ಟ್ ಮಾ, ಕರೆಕ್ಟ್. ಸರಿ, ನೀವಿಬ್ರು ಆರಾಮಾಗಿ ಹನಿಮೂನ್ನ ಮುಗಿಸ್ಕೊಂಬನ್ನಿ. ಭೂಮಿ ಹುಷಾರು ಕಣೋ. ಆಯ್ತಮ್ಮ, ನೀವೇನ್ ಟೆನ್ಷನ್ ಮಾಡ್ಕೊಂಬಿಡಿ. ಅಮ್ಮ, ಫೋಟೋ ಕಳ್ಸ ಕೇಳು. ಸಂಗೀತ ಸ್ಪೀಕರ್ ಅಂತ. ಸರಿ. ಅಜಿತಾ, ಅಪ್ಪು ಕೇಳ್ತಿದ್ದಾಳೆ ಕಣೋ. ನಿಮ್ಮಿಬ್ರು ಫೋಟೋನ ಆಗಾಗ ಕಳಿಸ್ತಾ ಇರೋ. ಅಜಿತಾ, ರೆಸಾರ್ಟ್ ಅಲ್ಲಿ ತೆಗೆದಿರೋ ಫೋಟೋ ಮತ್ತು ವಿಡಿಯೋನ ಕಳ್ಸೋ. ಮನೇಲೆಲ್ಲರೂ ಅದೇ ರೆಸಾರ್ಟ್ ಕರ್ಕೊಂಡು ಹೋಗುವಂತ ಒತ್ತಾಯ ಮಾಡ್ತಿದ್ದಾರೆ. ಸರಿಪ, ಹಾಗೆ ಮಾಡ್ತೀನಿ. ಇಲ್ಲಿ ನೋಡು ಅಜಿತಾ, ಮನೆ ಸ್ಟೇಷನು ಅಂತೆಲ್ಲ ತಲೆ ಕೆಡಿಸ್ಕೋಬೇಡ. 4 ದಿನ ಆರಾಮಾಗಿದ್ದು ಬನ್ನಿ. ಸರಿ ಅಜ್ಜಿ. ಇನ್ನೊಂದ್ ಮಾತು, ಹಾಜಿ. ದಿನಕ್ಕೆ ಒಂದ್ಸಲ ಒಂದ್ ಫೋನ್ ಮಾಡಿ ತಿಳಿಸ್ಬಿಡಪ್ಪ ನೀವು ಚೆನ್ನಾಗಿದ್ದೀರಿ ಅಂತ. ಇಲ್ಲಿದ್ರೆ ಒಂದ್ ಮೆಸೇಜ್ ಆದ್ರೂ ಹಾಕ್ಬಿಡಿ. ಓಕೆ, ಡನ್. ಸಾಹೇಬ್ರೆ, ಅತ್ತೆನ ಫೋನಲ್ಲಿ ಅತ್ತೆ ಏನಂದ್ರು, ಅಜ್ಜಿ ಏನಂತೆ, ಆಮೇಲೆ ಅತ್ತೆ ಊಟ ಮಾಡಿದ್ರಂತ, ಟೀ ಕುಡಿದ್ರಂತ, ಎಲ್ಲ ಓಕೆ ಅಂತ ನನ್ ಬಗ್ಗೆ ಏನು ಕೇಳಲಿಲ್ವಾ ಅತ್ತೆ? ಆಗಾಗ ನಮ್ಮಿಬ್ರು ಫೋಟೋ ಕಳಿಸು ಅಂತ ಕೇಳಿದ್ರು. ಹೌದಾ? ಸರಿ ತಗೊಳ್ಳಿ, ಆ ಕೈಯಲ್ಲಿ ಇಟ್ಕೊಳ್ಳಿ. ಇಡೀರಿ ಸ್ಮೈಲ್ ಮಾಡಿ. ತೆಗೀರಿ. ಆಗಾಗ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ಬಿಟ್ಟು ಈ ತರ ಬಿಲ್ಡಪ್ ಹಾಕೊಂತಿದ್ಯಲ್ವಾ? ಹೌದಾ? ಹಂಗ ಸರಿ ಬಿಡಿ, ನಾನು ಕೆಂಪಸ್ ಇಟ್ಕೊಂಡು ಹೋಗ್ತೀನಿ. ನೋಡು, ಬ್ಲ್ಯಾಕ್ ಮೇಲ್ ಮಾಡೋದೆಲ್ಲ ನನ್ನ ಹತ್ರ ಇಟ್ಕೊಂಡ್ಬಿಡ, ಅರ್ಥ ಆಯ್ತಾ? ಸರಿ, ಮೇಲ್ ಮಾಡು. ಅತ್ತಿಗೆ ಇನ್ನೊಂದು ಹಾಯ್ ಯಂಗ್ ಕಪಲ್ಸ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಇವರು ಕೃಷ್ಣಪ್ರಿಯ ಅಂತ ನಮ್ಮ ರೆಸಾರ್ಟ್ ಅಲ್ಲಿ ರೆಗ್ಯುಲರ್ ಆಂಕರ್. ಓ, ದಟ್ಸ್ ವೆರಿ ನೈಸ್. ಹಾಯ್ ಕೃಷ್ಣಪ್ರಿಯ. ಯಾ, ಲುಕಿಂಗ್ ಗುಡ್. ಥ್ಯಾಂಕ್ ಯು ಸರ್. ಅರೆ, ಫೋಟೋ ಬಂತು. ಅಯ್ಯೋ, ನನ್ ಮಗ ಸೊಸೆ ಎಷ್ಟು ಮುದ್ದ ಕಾಣಿಸ್ತಿದ್ದಾರೆ. ನನ್ ದೃಷ್ಟಿನೇ ಆಗ್ಬಿಡುತ್ತೆ ಇವ್ರಿಗೆ. ಬ್ರೋ ಇಸ್ ಲುಕಿಂಗ್ ಸೋ ಹ್ಯಾಂಡ್ಸಮ್. ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಿಜವಾಗ್ಲೂ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ಲ? ಹೇಳಿ ಮಾಡ್ತಿದ್ ಜೋಡಿ ಅಲ್ವಾ?